ನನ್ನ ಹೆಸರು ಮೋಹನ್. ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಕರ್ನಾಟಕ ಸರ್ಕಾರ ಏನು ಕೊಡುಗೆ ಕೊಟ್ಟಂಥ ಈ ಸರ್ಕಾರಿ ಶಾಲೆಗಳೇನಿದೆ, ಈ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಇರುವಂತಹ ಮಹನೀಯರುಗಳು ಏನಿದ್ದಾರೆ ಅವ್ರನ್ನೆಲ್ಲ ಕೊಡುಗೆ ಕೊಟ್ಟಂಥದ್ದು ಈ ಒಂದು ಸರ್ಕಾರಿ ಶಾಲೆ. ಈ ನಮ್ಮ ಕೆಸ್ತೂರು ಸರ್ಕಾರಿ ಪ್ರೌಢಶಾಲೆ ಏನಿದೆ, ಇದು ಅಳಿವಿನಂಚಿನಲ್ಲಿತ್ತು. ಸೊ ಎಲ್ಲ ಸುತ್ತಮುತ್ತಲ ಶಾಲೆಗಳಿಗೆ ಪರೀಕ್ಷಾ ಕೇಂದ್ರೀಯ ಒಂದು ಶಾಲೆ ಇದು, ಮುಖ್ಯ ಶಾಲೆ ಆಗಿರೋದ್ರಿಂದ ಇದನ್ನು ಉಳಿಸ್ಕೋಬೇಕು. ಜೊತೆಗೆ ಈ ಶಾಲೆ ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾ ಇದೆ ಅನ್ನೋ ರೀತಿ ನಮಗೆ ಕಾಣಿಸ್ತಾ ಇತ್ತು. ಸೊ ಇದನ್ನು ಜೀರ್ಣೋದ್ಧಾರ ಮಾಡಬೇಕು. ಬಟ್ ಒಬ್ಬರ ಕೈಲಾಗುವಂಥ ಕೆಲಸ ಅಲ್ಲ, ಸಾಕಷ್ಟು ಜನರ ಒಂದು ಬೆಂಬಲದಿಂದ ಆಗಬೇಕಾಗಿತ್ತು. ಹಾಗಾಗಿ ಈ ಶಾಲೆ ಇವತ್ತು ಈ ಮಟ್ಟಕ್ಕೆ ಒಂದು ಜೀರ್ಣೋದ್ಧಾರ ಆಗಿದೆ ಅಂದರೆ ಇದಕ್ಕೆ ಎಲ್ಲ ದಾನಿಗಳು ಶ್ರಮ ವಹಿಸಿರುವಂಥದ್ದು ಖುಷಿ ತರುವಂಥ ವಿಚಾರ. ಈ ಶಾಲೆ ಎಲ್ಲೋ ಒಂದು ಕಡೆ ಮತ್ತೆ ನಮಗೆ ಸಿಕ್ತು ಅನ್ನೋಂಥ ಖುಷಿ ಇದೆ. ಇದ್ರ ಜೊತೆಗೆ ಈ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳ ಅವಶ್ಯಕತೆ ಇದೆ. ಏನಂದರೆ ಈ ಶಾಲೆಯ ಮೇಲ್ಗಡೆ ಮೇಲ್ಛಾವಣಿ ಒಂದು ಆಗಬೇಕು. ಅದರ ಜೊತೆಗೆ ಮಕ್ಕಳಿಗೆ ಊಟ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಒಂದು ಊಟದ ಹಾಲು ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಗೆ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂದರೆ ಒಂದು ರಂಗಮಂದಿರ ವ್ಯವಸ್ಥೆ ಇಲ್ಲ, ಆ ರಂಗಮಂದಿರ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲ ದಾನಿಗಳ ಒಂದು ಅವಶ್ಯಕತೆ ತುಂಬ ಇದೆ. ಇಲ್ಲಿ ಓದಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಕೈ ಜೋಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇದಕ್ಕೆ ಸಾಕಷ್ಟು ಬೆಂಬಲನ ಕೊಡಬೇಕು. ಹಾಗೆ ಮುಂಬರುವಂತಹ ಜೂನ್ ತಿಂಗಳಲ್ಲಿ ಇಲ್ಲಿ ಮಕ್ಕಳನ್ನು ಎಲ್ಲ ಒಟ್ಟುಗೂಡಿಸಿ, ಹಳೆ ವಿದ್ಯಾರ್ಥಿಗಳನ್ನು ಕೂಡ ಒಟ್ಟುಗೂಡಿಸಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಜೊತೆಗೆ ಸೈಕಲ್ ವಿತರಣೆ ಕೊಡುವಂಥ ಕೆಲಸನೂ ಕೂಡ ಮಾಡಲಾಗ್ತಾ ಇದೆ. ತುಂಬ ದುಸ್ಥಿತಿ ಪರಿಸ್ಥಿತಿನಲ್ಲಿದ್ದಂಥ ಈ ಶಾಲೆನ ಇವತ್ತು ಇಷ್ಟು ನವನವೀನವಾಗಿ ಉನ್ನತೀಕರಣ ಮಾಡಿರುವಂಥದ್ದು. ಸೊ ಎಲ್ಲ ದಾನಿಗಳು, ಸಹೃದಯಗಳು, ಹಳೆಯ ಈ ಶಾಲೆಯ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ವಿನೋದ್ ಬಾಬು TL ಅಂತೇಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆ ಕೆಸ್ತೂರು ಇಲ್ಲಿನ ಹಳೆಯ ವಿದ್ಯಾರ್ಥಿ. ನಾವು ಒಂದಷ್ಟು ಹಳೆಯ ವಿದ್ಯಾರ್ಥಿಗಳು ಶಾಲೆಯ ನಾವು ಓದಿದಂಥ ಕೆಸ್ತೂರು ಸರ್ಕಾರಿ ಪ್ರೌಢಶಾಲೆಯ ಸ್ಥಿತಿಗತಿಗಳ ಕುರಿತು ಶಾಲೆಗೆ ಭೇಟಿ ನೀಡಿ ಅವಲೋಕಿಸಿದಂತಹ ಸಮಯದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇತ್ತು. ಅದನ್ನು ನಾವೆಲ್ಲ ಗಮನಿಸಿದಾಗ ಯಾಕೆ ಈ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತ ಆಗ್ತಾ ಇದೆ ಅನ್ನೋದನ್ನು ಮನಗಾಣಲಿಕ್ಕೋಸ್ಕರ ಅಲ್ಲಿನ ಶಿಕ್ಷಕರನ್ನು ಸಹ ಭೇಟಿ ಮಾಡಿ ಮಾತನಾಡಿದ್ವಿ. ಮತ್ತು ಅಲ್ಲಿ ಬಿಲ್ಡಿಂಗ್ ಏನಿತ್ತು ಅದು ಶಿಥಿಲಾವಸ್ಥೆನಲ್ಲಿತ್ತು, ಸಾಕಷ್ಟು ಕಡೆ ಪಾಚಿಗಟ್ಟಿತ್ತು, ಗಾರೆ ಹೊಡೆದಿತ್ತು, ನೀರು ಕೂಡ ಲೀಕ್ ಆಗ್ತಾ ಇದ್ದಂಥದ್ದು, ಮತ್ತು ಕಾಂಪೌಂಡು ಎಲ್ಲ ಒಂದು ಬಣ್ಣ ಮಾಸಿತ್ತು, ಎಲ್ಲ ಒಂದಷ್ಟು ಕಡೆ ಕಾಂಪೌಂಡ್ ಹೋಗಿತ್ತು. ಈ ಥರದ್ದೆಲ್ಲವನ್ನು ಗಮನಿಸಿದಾಗ ನಾವು ಈ ಶಾಲೆಗೆ ವಿದ್ಯಾರ್ಥಿಗಳನ್ನ ಸೇರಿಸಬೇಕಾದ್ರೆ ಮೊದಲನೇದಾಗಿ ಕಟ್ಟಡವನ್ನು ಆಕರ್ಷಣೀಯವಾಗಿಸಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿಕೊಂಡ್ವಿ. ಅದರ ಭಾಗವಾಗಿ ಯಾರು ಅದಕ್ಕೆ ಸರ್ಕಾರದಿಂದ ಯಾವುದಾದ್ರು ಅನುದಾನ ಬರುತ್ತಾ ಅಂತೇಳಿ ಕಾದು ನೋಡಿದಾಗ ಬಣ್ಣಕ್ಕೆ ಮತ್ತು ಅದರ ದುರಸ್ತಿಗೆ ಸರ್ಕಾರ ತತ್ಕ್ಷಣಕ್ಕೆ ಯಾವುದೇ ಹಣವನ್ನು ನೀಡ್ತಾ ಇಲ್ಲ ಅನ್ನೋಂಥದ್ದು ಮಾಹಿತಿ ನಮಗೆ ಲಭ್ಯ ಆಯಿತು. ಆಗ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚಿಸ್ಕೊಳ್ಳುವಂಥ ತೀರ್ಮಾನಕ್ಕೆ ಬಂದ್ವಿ. ಒಟ್ಟಾರೆ ಸ್ಥಳೀಯವಾಗಿ ಲಭ್ಯ ಇದ್ದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಒಂದು ಸಂಘವನ್ನು ರಚಿಸ್ಕೊಂಡ್ವಿ. ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನ ಒಳಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಒಂದು ಹಳೆಯ ವಿದ್ಯಾರ್ಥಿಗಳ ಗುಂಪನ್ನು, ವಾಟ್ಸಪ್ ಗ್ರೂಪನ್ನು ರಚಿಸಿಕೊಂಡು 600 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಅದರಲ್ಲಿ ಸೇರಿಸ್ಕೊಂಡ್ವಿ. ಎಲ್ಲರಿಗೂ ನಮ್ಮ ಶಾಲೆಯ ಸ್ಥಿತಿಗತಿಯ ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವನಿಂದ ಆದಂತಹ ಹಣವನ್ನು ಒಂದು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಜಂಟಿ ಖಾತೆಗೆ ಜಮೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಒಟ್ಟಾರೆ ಹಳೆಯ ವಿದ್ಯಾರ್ಥಿಗಳಿಂದ ಸಂಗ್ರಹವಾದ ಹಣ ಮತ್ತು ಕೆಸ್ತೂರಿನ ಅಂಗಡಿ ಮುಂಗಟ್ಟು ಮತ್ತು ದಾನಿಗಳಿಂದ ಸಂಗ್ರಹವಾದಂಥ ಹಣವನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಶಾಲೆಯನ್ನು ಪಾಚಿಗಟ್ಟಿದ್ದಂಥದ್ದನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ, ಎಲ್ಲೆಲ್ಲಿ ಗಾರೆ ಹೊಡೆದಿತ್ತೋ ಅದನ್ನೆಲ್ಲ ತೆಗೆದು ಆ ಶಿಥಿಲಾವಸ್ಥೆಯಲ್ಲಿದ್ದಂಥದ್ದಕ್ಕೆ ಹೊಸದಾಗಿ ಗಾರೆಯನ್ನು ಮಾಡಿ, ಆ ನಂತರದಲ್ಲಿ ಅದಕ್ಕೆ ಬಣ್ಣವನ್ನು ಬಳಿಯುವಂಥ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಹೊಸ ಮಾದರಿಯಲ್ಲಿ ಶಾಲೆ ಕಾಣೋ ರೀತಿಯಲ್ಲಿ ರೂಪಿಸಿದ್ರು. ಮತ್ತು ಅದು ಶಾಲೆಯಿಂದ ಬರುವಂಥ ಜಾಗದಲ್ಲಿ ಆ ಗೇಟು ಶಿಥಿಲಾವಸ್ಥೆಯಲ್ಲಿತ್ತು, ಅದನ್ನು ರೆಡಿ ಮಾಡಿದ್ವಿ. ಮತ್ತು ಬರುವಂಥ ಜಾಗದಲ್ಲಿ PS ಅದ ವಾಕಿಂಗ್ ಏನು ಟ್ರ್ಯಾಕ್ ಇತ್ತು ಅದೆಲ್ಲ ಹಾಳಾಗಿತ್ತು, ಅಲ್ಲಿಗೆ PS ಅನ್ನು ಅಳವಡಿಸುವಂಥ ಕೆಲಸವನ್ನು ಹಳೆಯ ವಿದ್ಯಾರ್ಥಿಗಳೊಟ್ಟಿಗೆ ಮಾಡಿದ್ವಿ.
ಇಷ್ಟೆಲ್ಲ ಆದ ನಂತರ ನಾವು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬೇಕಾದ್ರೆ ಇನ್ನೇನು ಮಾಡಬೇಕು ಅನ್ನೋಂಥ ವಿಚಾರವನ್ನು ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಆಂಗ್ಲ ಎರಡೂ ಮಾಧ್ಯಮಗಳಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮಾಡಬೇಕು ಅನ್ನೋಂಥ ಮನವರಿಕೆಯನ್ನು ಶಿಕ್ಷಕರಿಗೆ ಮಾಡಿಕೊಟ್ಟು ಅವರಿಂದ ಸಹ ಒಂದು ಪೂರಕ ಪ್ರತಿಕ್ರಿಯೆ ನಮಗೆ ಲಭ್ಯ ಆಗೈತೆ. ಇದರ ಜೊತೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಮ್ಮ ಶಾಲೆಗೆ ಯಾರು ಹೊಸದಾಗಿ ವಿದ್ಯಾರ್ಥಿಗಳು ಸೇರ್ಪಡೆ ಆಗ್ತಾರೋ ಅವರೆಲ್ಲರಿಗೂ ಸೈಕಲನ್ನು ಕೊಡಲಿಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಂಘ ದಾನಿಗಳ ನೆರವಿನೊಂದಿಗೆ ಸಕಲ ಸಿದ್ಧತೆಯನ್ನು ಸಹ ಮಾಡಿಕೊಂಡಿದೆ. ಈ ಥರದಲ್ಲಿ ಒಟ್ಟಾರೆಯಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೆಸ್ತೂರು ಶಾಲೆಯನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಅಂತೇಳಿ ಒಟ್ಟಾರೆ ಜೊತೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ವಿನೋದ್ ಅಂತ. ಇದೇ ಕೆಸ್ತೂರು ಪ್ರೌಢಶಾಲಾ ವಿಭಾಗದಲ್ಲಿ ಓದಿದಂಥ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ. ನಾವು ಇದೇ ಶಾಲೆಗೆ ಒಂದು ಸರಿ ಭೇಟಿ ಕೊಟ್ಟಾಗ ಈ ಶಾಲೆಯ ಫುಲ್ ಶಿಥಿಲಾವಸ್ಥೆಗೆ ತಲುಪುವಂಥ ದಾರಿಗೆ ತಲುಪಿತ್ತು. ನಾವು ಇದೇ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕಡೆ ಈ ಶಾಲೆ ಏನಾದರೂ ಒಂದು ಮಾಡಬೇಕು, ಈ ಶಾಲೆನ ನಾವು ಸಾವಿರಾರು ಜನ ಬದುಕು ಕಟ್ಕೊಟ್ಟಂಥ ಜಾಗ ಇದು. ಈ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಉಪಕಾರ ಆಗೋ ಥರ ಏನಾದ್ರು ಒಂದು ಆಗಬೇಕು ಅನ್ನೋ ಕಾರಣಕ್ಕೆ ಇಡೀ ಹಳೆಯ ವಿದ್ಯಾರ್ಥಿಗಳ ಸೇರಿಕೊಂಡು ಆ ಜಾಗಕ್ಕೆ ಭೇಟಿ ಕೊಟ್ಟು ಮಾಡಿದಾಗ ಅಲ್ಲಿ ತುಂಬ ಸತ್ಯ ಎಲ್ಲ ಬೆಳ್ಕೊಂಡು ತುಂಬ ಮರಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಅದಕ್ಕೆ ನಾವು JCB ಎಲ್ಲ ಕರೆಸಿ ಒಂದು 6 ವಾರ ಎಲ್ಲ ಕ್ಲೀನ್ ಮಾಡಿ JCB ಹೋಗದೇ ಇರುವಂಥ ಜಾಗಗಳೆಲ್ಲ ನಾವೇ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಒಂದು 5-6 ಜನ ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಗಾರೆ ಗೀರೆ ಎಲ್ಲ ಸ್ವಲ್ಪ ತೇಪೆ ಕೆಲಸಗಳೆಲ್ಲ ಇದ್ದವು, ಗಾರೆ ಎಲ್ಲ ಮಾಡಿ ಪೇಂಟ್ ಎಲ್ಲ ಮಾಡಿ ಎಲ್ಲ ಇಡೀ ಬಿಲ್ಡಿಂಗು ಕೂಡ ಫುಲ್ ಪಾಚಿಮಯ ಆಗ್ಬಿಟ್ಟಿತ್ತು. ಪಾಚಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಒಂದು ಅವಸ್ಥೆಗೆ ಬಂದಿದೆ. ಇವಾಗ ಇಡೀ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ತುಂಬಾ ಜನ ಸಹಕರಿಸಿದ್ದಾರೆ. ಇವಾಗ ಕಡಿಮೆ ಅಂದ್ರೂ ಒಂದು 200-250 ಜನ ಅವ್ರಿಗೆ ಕೆಲಸದ ವಿಚಾರದಲ್ಲಿ ಇರ್ಬೋದು, ಇಲ್ಲ ಧನ ಸಹಾಯದ ವಿಚಾರದಲ್ಲಿ ಇರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾವು ಮುಂದಕ್ಕೆ ಏನಪ್ಪ ಹೇಳ್ಬೇಕು ಅಂತ ಅನ್ಕೊಂಡಿದೀವಿ ಅಂತಂದ್ರೆ, ಇಡೀ ಮನೆಗೆ ಭೇಟಿ ಕೊಟ್ಟು ಸರ್ಕಾರಿ ಶಾಲೆಗೆ ಸೇರುವಂತ ಹುಡುಗರನ್ನ ಸೇರಿಸ್ಬೇಕು, ನಮ್ಮ ಕೈಲಾದಂತ ಪ್ರಯತ್ನ ಮಾಡಿ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಆದಷ್ಟು ತುಂಬಾ ಒಳ್ಳೆಯ ರೀತಿಯಲ್ಲಿ ಸರ್ಕಾರಕ್ಕೆ ಮಂದಟ್ಟು ಮಾಡಿ ಸರ್ಕಾರದಿಂದ ಉಪಯೋಗ ಆಗುವಂತ ಕೆಲಸಗಳನ್ನು ಕೂಡ ಇಲ್ಲಿ ಮಾಡಿಸಿ ಮುಂದಕ್ಕೆ 8ನೇ ತರಗತಿ ಸೇರ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ, ಶಾಲೆಗೆ ಸೇರ್ಕೊಳ್ಳುವಂತ ಹೊಸ ವಿದ್ಯಾರ್ಥಿಗಳಿಗೆ ಎಲ್ಲಾ ಹುಡುಗರು ಕೂಡ ಬೈಸಿಕಲ್ ಕೊಡಬೇಕು ಅನ್ನೋದು ನಮ್ಮ ಇಡೀ ವಿದ್ಯಾರ್ಥಿ ಸಂಘದಿಂದ ಯೋಚನೆ ಮಾಡಿ ಅದರಿಂದ ಬಂದಿದ್ದೀವಿ. ಮುಂದಕ್ಕೆ ಭೇಟಿ ಕೊಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅನ್ನೋ ವಿಚಾರದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.